ಮಾಡಪ್ಪ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಇವತ್ತು ಪ್ರಸಾದ್ ಸರ್ನ ತಾವೆಲ್ಲ ಒಂದು ನೆನೆಯುವಂಥ ಕರಾಳ ದಿನ ಅಂತಲೇ ಹೇಳ್ಬೋದು. ಏಕೆಂದರೆ ಈ ರೀತಿಯಲ್ಲಿ ಇವತ್ತು ಇಡೀ ರಾಜ್ಯ ಪ್ರಸಾದ್ ಸರ್ ನೋಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ತಾವು ಕೂಡ ಇವತ್ತು ಶ್ರದ್ಧಾಂಜಲಿ ಆಚರಿಸಿದ ತಾವೆಲ್ಲ ಸೇರಿಕೊಂಡು ಏನು ಹೇಳ್ತೀರಾ? ಮತ್ತು ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಒಬ್ಬ ಸೀನಿಯರ್ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ನಾಯಕರು, ಅವರು 76 ವರ್ಷ ಬದುಕಿ ಇವತ್ತು ನಮ್ಮ ಕಣ್ಮುಂದೆ ಇಲ್ಲ ಅವರು. ಆದರೆ ಅವರು ಇಡೀ ರಾಜಕೀಯ ಜೀವನದಲ್ಲಿ ಯಾವತ್ತೂ ತಮ್ಮ ತತ್ವ ಸಿದ್ಧಾಂತಕ್ಕೆ ಮತ್ತು ಬಸವ ಅಂಬೇಡ್ಕರ ತತ್ವ ಸಿದ್ಧಾಂತಕ್ಕೆ ರಾಜಿ ಆಗದೇ ತನ್ನ ರಾಜಕೀಯ ಭವಿಷ್ಯನೂ ಸಮುದಾಯಗಳಿಗೋಸ್ಕರ ಚಿಂತನೆ, ಯಾವುದೇ ಬೇಸರನ್ನು ಮಾಡ್ಕೊಳ್ದೇ, ಆತಂಕಕ್ಕೆ ಒಳಗಾಗ್ದೇ ಇಡೀ ಜೀವನ ಎಲ್ಲ ಶೋಷಿತರ ಪರವಾಗಿ ಹೋರಾಟ ಮಾಡಿದ್ದಾರೆ. ಅಂಥವರು ಇವತ್ತು ನಮ್ಮ ಮುಂದೆ ಇಲ್ಲದೇ ಇರೋದ್ರಿಂದ ಅವ್ರಿಗೆ ನಮ್ಮ ಸಂಘಟನೆ ಪರವಾಗಿ ಒಂದು ಶ್ರದ್ಧಾಂಜಲಿ ಮತ್ತು ನುಡಿನಮನ ಕಾರ್ಯಕ್ರಮನ ಇವತ್ತು ಇಟ್ಕೊಂಡಿದ್ದು. ಕಾರಣಾಂತರದಿಂದ ಹೆಚ್ಚಿನ ಜನಸಂಖ್ಯೆ ಸೇರಿಲ್ಲ. ಅದಕ್ಕೆ ಸಾಂಕೇತಿಕವಾಗಿ ಇವತ್ತು ಕಾರ್ಯಕ್ರಮವನ್ನು ಮುಗಿಸ್ಬಿಟ್ಟು ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಮಾಡಬೇಕು ಅಂತ ಅಷ್ಟೇ ಮಾತಾಡ್ತೀವಿ. ಸರ್ ತಮ್ಮ ಸಂಘಟನೆ ಯಾವುದು? ಜೈ ಭೀಮ್ ಹೋರಾಟ ಸಮಿತಿ ಅಂತ, ಬನ್ನೂರು ಶಾಖೆ. ಸರ್ ಇಡೀ ರಾಜ್ಯದಲ್ಲಿ ಇವತ್ತು ಏನು ಗಣ್ಯಾತಿ ಗಣ್ಯದಿರೋ ಅವರೆಲ್ಲ ಬಂದು ಒಂದು ಶೋಕ ಆಚರಣೆ ಮಾಡಿರೋವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ಇವತ್ತು ಅಂಥ ಧೀಮಂತ ನಾಯಕನ ನಾವು ಕಳ್ಕೊಂಡಿರೋದೇ ತುಂಬಲಾರದ ನಷ್ಟ ಇಡೀ ರಾಷ್ಟ್ರಕ್ಕೆ. ಬರೀ ಕೇವಲ ನಮ್ಮ ಕರ್ನಾಟಕ ರಾಜ್ಯಕ್ಕಲ್ಲ, ಇಡೀ ರಾಷ್ಟ್ರಕ್ಕೆ ಗೊತ್ತಿದ್ದಂಥ ವ್ಯಕ್ತಿ, ರಾಷ್ಟ್ರ ನಾಯಕರು ಇವತ್ತು ನಮ್ಮ ರಾಜ್ಯದಲ್ಲಿದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಖುಷಿಯಾಗಿತ್ತು. ಆದರೆ ಇವತ್ತು ನಾವು ಕಳ್ಕೊಂಡಿರೋದು ದುಃಖದಪ್ತರಾಗಿ ದಲಿತ ನಾಯಕರನ್ನ ತುಂಬಾ ಬೇಜಾರಾಗುತ್ತೆ ಸರ್, ಅಲ್ವೇ? ಹಾಗಾಗಿ ಇಡೀ ರಾಷ್ಟ್ರಕ್ಕೆ ಗೊತ್ತಿರೋಂಥ ಚಿರಪರಿಚಿತ ವ್ಯಕ್ತಿ ಇವತ್ತೇನು ಕೇಂದ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಇದ್ದರೂ ಆ ಖರ್ಗೆ ಅವರ ಒಂದು ಸರಿಸಮಾದಂಥ ವ್ಯಕ್ತಿ ನಮ್ಮ ರಾಜ್ಯದಲ್ಲಿ ಇದು ಅಂದರೆ ತುಂಬ ಹೆಮ್ಮೆಯಾದಂಥ ವಿಚಾರ ಆಗಿತ್ತು. ಇವತ್ತವರು ನಮ್ಮ ಕಣ್ಮುಂದೆ ಇಲ್ಲ. ಅವರು ಹೋರಾಟದ ಹಾದಿಗಳಾಗಿರ್ಬೋದು, ಅವರ ಆದರ್ಶಗಳಾಗಿರ್ಬೋದು, ನಮ್ಮಂಥ ಸಣ್ಣ ಸಣ್ಣ ಹೋರಾಟಗಾರರಿಗೆ ಯಾವತ್ತೂ ಪ್ರೇರಕವಾಗಿದ್ದೇ ಇರುತ್ತೆ. ಅವರ ಆದರ್ಶಗಳನ್ನ ನಮ್ಮ ಹೋರಾಟಗಳಲ್ಲಿ ಅಳವಡಿಸ್ಕೊಂಡು ಜೀವಂತವಾಗಿರಿಸ್ಕೊಳ್ಳುವಂಥ ಪ್ರಯತ್ನನ ನಾವು ಮಾಡ್ತೀವಿ. ಈಗ ಇಡೀ ಬನ್ನೂರು ಭಾಗ ಅವ್ರಿಗೆ ಚಿರಪರಿಚಿತವಾಗಿದ್ದಂಥದ್ದು. ಬನ್ನೂರು ಹೋಬಳಿ ಅಂತಂದರೆ ಎಲ್ಲೋ ಒಂದು ಕಡೆ ಒಂದು ಪ್ರೀತಿ ವಿಶ್ವಾಸ ಅತಿ ಹೆಚ್ಚಾದಂಥ. ಹಿಂದೆ ನಾನು 1996 ಕೂಡ ನಾನು ಪತ್ರಿಕಾ ರಂಗದಲ್ಲಿಂದ ಬಂದಂಥವನು. ಇವತ್ತು ಪ್ರಸಾದ್ ಅವ್ರು ಬರ್ತಾವ್ರೆ ಅಂತಂದರೆ ಇವತ್ತೇನು ರಾಷ್ಟ್ರ ನಾಯಕರು ಯಾರೆಲ್ಲ ಇದ್ದಾರೆ, ಬೇರೆ ಬೇರೆ ಪಕ್ಷಗಳು ಯಾವುದೇ ಇರ್ಬೋದು, ಆ ಥರ ಬಿಂಬಿಸ್ತಿದ್ರು ಜನಗಳು. ಪ್ರಸಾದ್ ಅವ್ರು ಬರ್ತಾವ್ರೆ ಅನ್ನೋದು ಬೆಳಗ್ಗೆಯಿಂದ ಸಂಜೆವರೆಗೂ ಕಾರ್ಯಕ್ರಮಕ್ಕೋಸ್ಕರ ಕಾಯ್ಕೊಂಡಿರೋರು. ಅಂಥ ಒಬ್ಬ ವ್ಯಕ್ತಿ ಇವತ್ತು ನಾವು ಕಳ್ಕೊಂಡಿರೋದು ಎಲ್ಲ ರೀತಿಯಾದಂಥ ಒಂದು ನಮಗೆ ತುಂಬಲಾರದ ನಷ್ಟ ಅಂತ ಕೂಡ ಹೇಳ್ಬೋದಲ್ವೇ? ಹಾಗಾಗಿ ಯಾವುದೇ ಪಕ್ಷಕ್ಕೆ ಹೋದ್ರೂ ಪಕ್ಷ ಅವ್ರಿಗೆ ಶಕ್ತಿಯಾಗಿರಲಿಲ್ಲ. ಇವರು ಯಾವ ಪಕ್ಷಕ್ಕೆ ಹೋಗ್ತಾರೆ ಅವ್ರಿಗೆ ಪಕ್ಷಕ್ಕೆ ಇವರೇ ಶಕ್ತಿಯಾಗಿದ್ದರು. ಅದನ್ನೆಲ್ಲ ಇಡೀ ಹಳೆ ಮೈಸೂರು ಭಾಗ, ಇಡೀ ರಾಷ್ಟ್ರ ನೋಡಿದೆ. ಅಂಥವರು ಆದರ್ಶಗಳೇ, ಹೋರಾಟಗಳೇ ನಮಗೆ ಮುಂದಿನ ದಿನಗಳಲ್ಲಿ ಪ್ರೇರಣೆ. ಅವರ ಹಾದಿಲೇ ನಾವು ನಿಲ್ತೀವಿ. ಆಮೇಲೆ ಹಲವಾರು ಸಾವಿರಾರು ಜನ ನಾಯಕರನ್ನ ಇವತ್ತು ಅವರು ತಂದಂತಹ ಕೊಡುಗೆ ಇವತ್ತು ರಾಜ್ಯಕ್ಕಿದೆ. ಒಂದು ಸಣ್ಣ ಕೋಮಿನ ಹಿಡಿದು ದೊಡ್ಡ ಮಟ್ಟದವರೆಗೂ ಕೂಡ ಅವರು ಬೆಳೆಸಿರುವಂಥದ್ದು ಕಿಂಗ್ ಮೇಕರ್ ಆಗಿರೋಂಥ ಪ್ರಸಾದ್ ಅವರು ಇವತ್ತು ಇಲ್ಲ ಅಂತಂದರೆ ನಂಬಕ್ಕೆ ಆಗದೇ ಇರೋಂಥ ವಿಚಾರ ಇವತ್ತು. ಅನಾರೋಗ್ಯ ಸಾಮಾನ್ಯವಾಗಿ ಎಲ್ಲರಿಗೂ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಅವರ ಒಂದು ಅನಾರೋಗ್ಯನೇ ಇಡೀ ಅವರ ಒಂದು ಜೀವನದಲ್ಲಿ ತೊಂದರೆ ಪಟ್ಟಿದ್ದು. ಅಂಥ ಅನಾರೋಗ್ಯ ಇದ್ರೂ ಕೂಡ ಕಾರ್ಯಕ್ರಮಗಳಿಗೆ ಅವರು ಭೇಟಿ ಆಗ್ತಾಯಿದ್ರು, ಅಲ್ವೇ? ಹಾಗಾಗಿ ತುಂಬ ವಿಷಾದನೀಯ ಅಂತ ಸಂಗತಿ ಅಂತ ಕೂಡ ನಾವು ಹೇಳ್ಬೋದಲ್ವೇ? ಥ್ಯಾಂಕ್ ಯು ಸರ್.